ದಯವಿಟ್ಟು ನಿಮ್ಮ ಹುಟ್ಟಪ್ಪ, ನಿಮ್ಮ ಮಕ್ಕಳು ಹುಟ್ಟಪ್ಪ, ನಿಮ್ಮ ಹಿರಿಯರು ಹುಟ್ಟಪ್ಪ, ನಿಮ್ಮ ಅವನು ಹುಟ್ಟಪ್ಪ, ಅಪ್ಪಾಜಿ ಹುಟ್ಟಪ್ಪ ಮಾಡುವಾಗ ಮೇಣಬತ್ತಿ ಹಾರಿಸಿ ಕೇಕ್ ಕತ್ತರಿಸಿ ಮಖಕ್ಕೆ ಹಚ್ಚಿಕೊಂಡು ಕುಣಿಯೋದಕ್ಕಿಂತ ಅರಣ್ಯ ಇಲಾಖೆಗೆ ಹೋಗಿ ಒಂದು 100-150 ರೂಪಾಯಿ ಕೊಟ್ಟು ಒಂದು ಗಿಡ ತಂದು ನಿಮ್ಮ ತಮ್ಮನ ಕಡೆಯಿಂದೋ, ನಿಮ್ಮ ತಂಗಿ ಕಡೆಯಿಂದೋ, ಅಥವಾ ಅಪ್ಪಾಜಿ ಕಡೆಯಿಂದೋ, ಅವನ ಕಡೆಯಿಂದ ಒಂದು ಗಿಡ ಹಚ್ಚಿ ಹುಟ್ಟಪ್ಪ ಮಾಡಿದ್ರೆ ಅಜ್ಜನ ಕಾಲದ ಪರಿಸರ ಮತ್ತೆ ಹೊಳ್ಳಿ ಬರ್ಬೋದೇನೋ ಅಂತ ಅನಿಸ್ತಿದೆ. ಹಾಗಾಗಿ NSS ಆಲೋಚನೆ ಇರೋದನ್ನೇ ಈ ತರ ಆಲೋಚನೆ ಉಟ್ಕೊಳ್ತಕ್ಕಂಥದ್ದು NSS ರಾಷ್ಟ್ರೀಯ ಸೇವಾ ಯೋಜನೆ. ಬಹುಶಃ ನನ್ನ ಹೊಟ್ಟೆ ಹುಟ್ಟಿರ್ತಕ್ಕಂಥ ಮಕ್ಕಳು ನನಗೆ ಅನ್ನ ಹಾಕ್ತಿರಲು ಗೊತ್ತಿಲ್ಲ. ನನ್ನ ಹೊಟ್ಟೆ ಹುಟ್ಟಿರ್ತಕ್ಕಂಥ ಮಕ್ಕಳು ನನಗೆ ಅನ್ನ ಹಾಕ್ತಿರಲು ಗೊತ್ತಿಲ್ಲ ನನಗೆ. ಆದ್ರೆ ನಾ ಹಚ್ಚಿರ್ತಕ್ಕಂಥ ಗಿಡ ನನಗೆ ಅನ್ನ ಹಾಕೋದ್ರಿಂದ ಇಡೀ ಜಗತ್ತಿಗೆ ಅನ್ನ ಹಾಕತಕ್ಕಂಥ ಕಲ್ಪನೆ ನಮಗೆಲ್ಲ ಬರಬೇಕು. ಅಂದಾಗ ಮಾತ್ರ ಈ ಪರಿಸರ ಉಳಿಯುತ್ತೆ. ಯಾಕಿದು ಹೇಳ್ತೇನೆ ಅಂತಂತಂದ್ರೆ, ನನಗೆ ಗಿಡದ ಅವಶ್ಯಕತೆ ಇದೆ, ಗಿಡಕ್ಕೆ ನನ್ನ ಅವಶ್ಯಕತೆ ಇಲ್ಲ. ನನಗೆ ಗಿಡದ ಅವಶ್ಯಕತೆ ಇದೆ, ಆ ಗಿಡಕ್ಕೆ ನನ್ನ ಅವಶ್ಯಕತೆ ಇಲ್ಲ. ಹಾಗಾಗಿ ಅದು ಇದ್ರೂ ಅಷ್ಟೇ, ಹೋದ್ರೂ ಅಷ್ಟೇ. ಆದ್ರೆ ಗಿಡ ಮಾತ್ರ ಇದ್ರೇನೆ ನಾವು ಬದುಕ್ತೇವೆ, ಇಲ್ಲೋದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕಲಿಸೋದನ್ನೇ NSS ಅನ್ನೋದನ್ನ ಬಹುಶಃ ನಾವೆಲ್ಲ ತಿಳ್ಕೊಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಎಣಿಸಲಾಗದ ಎಷ್ಟು ಗಿಡಗಳು ಎಣಿಸಲು ಕೂಡ ಇಲ್ಲವಾದವು, ಎಣಿಸಲು ಕೂಡ ಇಲ್ಲವಾದವು, ಎಣಿಸಲು ಕೂಡ ಇಲ್ಲವಾದವು. ಹುಡುಗ ಮೀರಿನ ಮಳೆಯ ಹನಿಗಳು ಇಣುಕಿ ನೋಡದೆ ಎಲ್ಲಿ ಹೋದವು, ಇಣುಕಿ ನೋಡದೆ ಎಲ್ಲಿ ಹೋದವು, ಇಣುಕಿ ನೋಡದೆ ಎಲ್ಲಿ ಹೋದವು. ಕಾಡು ಕಣಿವೆಗಳು ಕಾಣದಾದವು, ಕಾಡು ಕಣಿವೆಗಳು ಕಾಣದಾದವು, ಗಿಡಗಳ ಬಳ್ಳಿ ಇಲ್ಲವಾದವು. ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ನಿಂತಲ್ಲೆಲ್ಲ ನೀರೇ ಇತ್ತು, ಕೆರೆಗಳು ತುಂಬಿ ತುಳುಕುತ್ತಲಿದ್ದ, ಕೆರೆಗಳು ತುಂಬಿ ತುಳುಕುತ್ತಲಿದ್ದ, ಹೊಳೆಗಳು ತುಂಬಿ ಹರಿಯುತ್ತಲಿದ್ದ. ತುಂಬೆ ಕೋಗಿಲೆ ಇತ್ತು, ಕೋತಿಯ ಕೂಡ ಕುಣಿಯುತ್ತಲಿತ್ತು, ಕೋತಿ ಕೂಡ ಕುಣಿಯುತ್ತಲಿತ್ತು, ಕೋತಿ ಕೂಡ ಕುಣಿಯುತ್ತಲಿತ್ತು. ನೀರು ಅನ್ನೋದಲ್ಲ, ಅದು ಜೀವಜಲ. ಬಹುಶಃ ನನ್ನ ಮನೆ ಮುಂದೆ ನಾಳ ಇದೆ, ನಿಮ್ಮ ಮನೆ ಮುಂದೆ ನಾಳ ಇದೆ, ಎಲ್ಲರ ಮನೆ ಮುಂದೆ ನಾಳ ಇದೆ. ಆದ್ರೆ ಆ ನಳಕ್ಕೆ ಬಂದ್ ಮಾಡೋದು ಚಾಲೂ ಮಾಡೋದು ಇರಂಗೇ ಇಲ್ಲ. ನಾನು ಎಷ್ಟು ತಗೋತೇನೆ, ತಗೊಂಡ ನಂತರ ಅದು ಸುಮ್ಮನೆ ಹರಿತಿರ್ತದೆ. ಬಹುಶಃ ನನ್ನ ಮಕ್ಕಳಿಗೆ, ಈ ಸಮಾಜಕ್ಕೆ ನಾನು ಆಸ್ತಿ ಮಾಡ್ತೇನೆ, ಅಂತಸ್ತು ಮಾಡ್ತೇನೆ, ಅಥವಾ ಬಂಗಾರ ಗಳಿಸ್ತೇನೆ, ಬೆಳ್ಳಿ ಗಳಿಸ್ತೇನೆ ಅನ್ನೋದಕ್ಕಿಂತ ಇಲ್ಲಿ ನೀರು ಗಳಿಸ್ತೇನೆ, ನೀರು ಉಳಿಸ್ತೇನೆ ಅಂತ ಆಲೋಚನೆ ಮಾಡಿದ್ರೆ ಮಾತ್ರ ನಿಮ್ಗೆ, ನಿಮ್ಮ ಮಕ್ಕಳಿಗೆ ಭವಿಷ್ಯ ಇದೆ. ಇಲ್ಲದೆ ಹೋದ್ರೆ ಖಂಡಿತ ಭವಿಷ್ಯ ಇಲ್ಲ.
ಈಗ ಯುದ್ಧ ಆದ್ರೆ ಎಣ್ಣಿಗೆ ಗ್ಯಾಸ್ಗೆ ಸಮಸ್ಯೆ ಬಂದಿದೆ. ಮುಂದಿನ 3ನೇ ಮಹಾಯುದ್ಧ ನಡೆಯೋದು ಅದು ನೀರಿಗಾಗಿ ನಡೀತಂತೆ. ಹಾಗಾಗಿ ನೀರನ್ನ ಉಳಿಸೋದು, ಹರಿತಕತ್ತರ ನಡೆಸಬೇಕು, ನಡಿತಕತ್ತರ ನಿಲ್ಲಿಸ್ಬೇಕು, ನಿಂತಿರ್ತಕ್ಕಂಥ ನೀರನ್ನ ಹೆಂಗಿಸ್ಬೇಕು. ಅಂತರ್ಜಲ ಮಟ್ಟ ಹೆಚ್ಚಾದ್ರೆ ಮಾತ್ರ ನಮಗೆ ಬದುಕಿದೆ, ಇಲ್ಲ ಬದುಕಿಲ್ಲ. 3 ಪಟ್ಟು ನೀರಿದೆ, 1 ಪಟ್ಟು ಭೂಮಿ ಇದೆ ಅಂತ ಹೇಳ್ತಾರೆ. ಆದ್ರೆ ಕುಡಿಲಿಕ್ಕೆ ಯೋಗ್ಯ ಆಗಿರ್ತಕ್ಕಂಥ ನೀರು ಸ್ವಲ್ಪ ಇದೆ. ಹಾಗಾಗಿ ಅದನ್ನು ಉಳಿಸ್ತಕ್ಕಂಥ ಕೆಲಸ ನಮ್ಮಿಂದ ಆಗ್ಬೇಕು. ನಾಳೆ ನಾವು ಸಾಯೋವಾಗ ನನಗೊಂದಿಷ್ಟು ಜೇನುತುಪ್ಪ ಬಿಡು, ತುಪ್ಪ ಬಿಡು, ಸೆರೆ ಬಿಡು ಅನ್ನೋದಿಲ್ಲ, 1 ಹನಿ ನೀರು ಬಿಡು ಅಂತಾರೆ. ನೀರಿಗೆ ಜೀವ ಕೊಡ್ತಕ್ಕಂಥ ಶಕ್ತಿ ಇದೆ. ಹಾಗಾಗಿ ನೀರು ಉಳಿಸ್ತಕ್ಕಂಥ ಕೆಲಸ ನಿಮ್ಮಿಂದ ಆಗ್ಬೇಕು ಅನ್ನೋದನ್ನ ಕಲಿಸೋದೇ NSS ಕ್ಯಾಂಪ್ ಅನ್ನೋದನ್ನ ಯಾರು ಮರಿಬಾರ್ದು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾನೆ. ನಿಂತಲ್ಲೆಲ್ಲ ನೀರೇ ಇದ್ದು ಕೆರೆಗಳು ತುಂಬಿ ತುಳುಕುತ್ತಲಿತ್ತು, ಕೆರೆಗಳು ತುಂಬಿ ತುಳುಕುತ್ತಲಿತ್ತು, ಹೊಳೆಗಳ ತುಂಬಿ ಹರಿಯುತ್ತಲಿತ್ತು, ತುಂಬೆ ಮ್ಯಾಲೆ ಹೋಗಿಲ್ಲ ಇತ್ತು, ಕೋಟಿ ಕೂಡ ಕುಣಿಯುತ್ತಲಿತ್ತು, ಕೋಟಿ ಕೂಡ ಕುಣಿಯುತ್ತಲಿತ್ತು, ಕೋಟಿ ಕೂಡ ಕುಣಿಯುತ್ತಲಿತ್ತು. ಅಂತರ್ಜಲವೇ ಬತ್ತಿ ಹೋಯಿತು, ಅಂತರ್ಜಲವೇ ಬತ್ತಿ ಹೋಯಿತು, ಸಾವಿರ ಅಡಿಗಳ ದಾಟಿ ಹೋಯಿತು. ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಊರನೆರೆಯಲ್ಲಿ ಗೋಪುಂಟಗಳು ಕೆಲ ಕೆಲ ಕೆಲನೆ ನಗುತ್ತಿದ್ದವಣ್ಣ, ಕೆಲ ಕೆಲ ಕೆಲನೆ ನಗುತ್ತಿದ್ದವಣ್ಣ, ಕೆಲ ಕೆಲ ಕೆಲನೆ ನಗುತ್ತಿದ್ದವಣ್ಣ. ಊರನೆರೆಯಲ್ಲಿ ಹಕ್ಕಿ ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿ ಅನ್ನುತ್ತಿದ್ದವಣ್ಣ, ಚಿಲಿಪಿಲಿ ಚಿಲಿಪಿಲಿ ಅನ್ನುತ್ತಿದ್ದವಣ್ಣ, ಚಿಲಿಪಿಲಿ ಚಿಲಿಪಿಲಿ ಅನ್ನುತ್ತಿದ್ದವಣ್ಣ. ನಾವೆಷ್ಟು ಬದುಕೋ ಹಕ್ಕನ್ನು ಪಡ್ಕೊಂಡಿದ್ದೀವಿ, ಅಷ್ಟೇ ಬದುಕೋ ಹಕ್ಕನ್ನು ಪ್ರಾಣಿ ಪಕ್ಷಿಗಳು ಪಡ್ಕೊಂಡಿದ್ದಾರೆ. ನನಗೆಷ್ಟು ಬದುಕೋ ಹಕ್ಕಿದೆ, ಅಷ್ಟೇ ಬದುಕೋ ಹಕ್ಕು ಕೂಡ ಪ್ರಾಣಿ ಪಕ್ಷಿಗಳಿಗಿದೆ. ಒಂದು ಜೇನು ನೋಡ ಇಲ್ಲಂದ್ರೆ ನನಗೆ ಹೂ ನೋಡಕ್ಕಾಗಂಗಿಲ್ಲ, ಹಣ್ಣು ತಿನ್ನಕ್ಕಾಗಂಗಿಲ್ಲ. ಇನ್ನೊಂದು ಮಾತಿದೆ, ನನಗೆ ಪ್ರಾಣಿ ಪಕ್ಷಿಗಳ ಅವಶ್ಯಕತೆ ಇದೆ, ಆದರೆ ಪ್ರಾಣಿ ಪಕ್ಷಿಗಳಿಗೆ ನನ್ನ ಅವಶ್ಯಕತೆ ಇಲ್ಲ. ಪ್ರಾಣಿ ಪಕ್ಷಿಗಳಿಗೆ ನನ್ನ ಅವಶ್ಯಕತೆ ಇಲ್ಲವೇ ಇಲ್ಲ, ಆದರೆ ಅವುಗಳ ಅವಶ್ಯಕತೆ ನಮಗಿದೆ. ಹಾಗಾಗಿ ಇಲ್ಲೆಲ್ಲರೂ ಕಾಡಿಗೆ ಬೆಂಕಿ ಹತ್ತಿತ್ತು ಅಂತಂದ್ರೆ ಅರಣ್ಯ ಇಲಾಖೆಗೆ ಫೋನ್ ಮಾಡ್ತೀನಿ. ಒಂದು ಗುಬ್ಬಿಗಿದೆ, ಅದನ್ನ ನೀರು ಆರಿಸ್ಬೇಕು, ಅಡವಿ ಆರಿಸ್ಬೇಕು ಅಂತ ಹೇಳಿ ಇಲ್ಲೆಲ್ಲಾದ್ರೂ ಕಾಡಿಗೆ ಬೆಂಕಿ ಹತ್ತಿದ್ರೆ ಅರಣ್ಯ ಇಲಾಖೆಗೆ ಫೋನ್ ಹಚ್ತೀನಿ. ಆದರೆ ನಾನು ಹೋಗಿ ಒಂದು ಕೊಡಪ ನೀರು ಹಾಕಲ್ಲ. ಅದು ಯಾಕಂದ್ರೆ ನನ್ನ ಅರಣ್ಯ ಅಲ್ಲ, ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಚಟಪಟ ಚಟಪಟ ಸತ್ತೋಗ್ತಾವಲ್ಲ, ಅಚಾನಕ್ ನಮ್ಮನಿಗೆ ಒಂದು ಬೆಂಕಿ ಬಿದ್ದಾಗ ನಾನೇನ್ ಮಾಡ್ತೇನೆ ಅಂತ ಒಂದ್ಸರಿ ನಮ್ಮ ಮಕ್ಕಳು ಯಾರಾದ್ರೂ ಚಟಪಟ ಚಟಪಟ ಸುಟ್ಟು ಹೋದ್ರೆ ಹೇಗಾಗುತ್ತೆ, ಹಾಗೇನೆ ಆ ಕಲ್ಪನೆನೂ ಬರಬೇಕು. ಅದು ಉಳಿಬೇಕು ಅಂತಕ್ಕಂಥ ಕಲ್ಪನೆ ನಮ್ಗೆಲ್ಲ ಬರಬೇಕು ಅಂತಂದ್ರೆ ಈ ಬಿಸಿಲು ಕಾಲದಲ್ಲಿ ಎಷ್ಟೋ ಪ್ರಾಣಿಗಳು ನೀರಿಲ್ದೇನೆ ಒದ್ದಾಡಿ ಸತ್ತೋಗ್ತವೆ. ನಾವು ಕೂಡ ಒಂದಿಷ್ಟು ಮನೆ ಮೇಲೆ ಒಂದಿಷ್ಟು ನೀರನ್ನು ತುಂಬಿಟ್ಟು ಪ್ರಾಣಿ ಪಕ್ಷಿಗಳು ಗುಬ್ಬಿಗಳು ಕುಡಿದು ಬದುಕಲಿ ಅಂತಕ್ಕಂಥ ಆಲೋಚನೆಯನ್ನ ನಾವು ಇಟ್ಕೊಳ್ಬೇಕಾಗಿರೋದನ್ನ ಕಲಿಸೋದೇನೆ NSS ಕ್ಯಾಂಪ್ ಅನ್ನೋದನ್ನ ಯಾರು ನಡೀಬಾರ್ದಂತ ವಿನಂತಿ ಮಾಡಿಕೊಳ್ತಾ ಇದ್ದಾನೆ. ಊರ ನೆರೆಯಲ್ಲಿ ಗೋಮುಂಟಗಳು ಕಿಲ ಕಿಲ ಕಿಲನೆ ನಗುತ್ತಿದ್ದವಣ್ಣ, ಕೆಲ ಕೆಲ ಕೆಲನೆ ನಗುತ್ತಿದ್ದವಣ್ಣ, ಕೆಲ ಕೆಲ ಕೆಲನೆ ನಗುತ್ತಿದ್ದವಣ್ಣ. ಹಸಿರು ಹಾಸಿಗೆ ಜಾಲ ಕುರಿಗಳು ಆಟ ಪಾಠವ ಆಡುತ್ತಿದ್ದವಣ್ಣ, ಆಟ ಪಾಠವ ಆಡುತ್ತಿದ್ದವಣ್ಣ, ಆಟ ಪಾಠವ ಆಡುತ್ತಿದ್ದವಣ್ಣ. ದೂರವಾಯಿತು ಆ ಸಂಬಂಧ, ದೂರವಾಯಿತು ಆ ಸಂಬಂಧ, ಮಿತಿಯು ಮೀರಿದ ಆಸೆಗಳಿಂದ ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಟಿಂಗ್ 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 ತಂಬೂರಿ ಇಲ್ಲ, ಝಡಿನಕ ಝಡಿನಕ ತಮಟಗಳಿಲ್ಲ, ಝಡಿನಕ ಝಡಿನಕ ಹಲಗಗಳಿಲ್ಲ, ಝಡಿನಕ ಝಡಿನಕ ಹಲಗಗಳಿಲ್ಲ. ಟಿಂಗ್ 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 ತಂಬೂರಿ ಇಲ್ಲ, ಝಡಿನಕ ಝಡಿನಕ ತಮಟಗಳಿಲ್ಲ, ಝಡಿನಕ ಝಡಿನಕ ಹಲಗಗಳಿಲ್ಲ, ಝಡಿನಕ ಝಡಿನಕ ಹಲಗಗಳಿಲ್ಲ. ಬಸ್ಸು 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 ಬಂದಾವಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ, ಕಲೆಯೂ ಕೂಡ ಕೊಲೆಯಾಯ್ತಲ್ಲ. ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ, ಸಿನಿಮಾ ಟಿವಿ ಭೂತಕ್ಕೆ ಸಿಕ್ಕಿ, ಸಂಸ್ಕೃತಿ ಎಲ್ಲ ಹಾಳಾಯ್ತಲ್ಲ, ಎಲ್ಲ ಮಾಯ ನಾಳೆ ನಾವು ಮಾಯ, ಎಲ್ಲ ಮಾಯ ನಾಳೆ ನಾವು ಮಾಯ. ಪರಿಸರ ನುಂಗಿದ ಪ್ಯಾರನ್ ಲವ್ಲಿ, ಕುಂಕುಮ ನುಂಗಿದ ಚಿಕ್ಕರ ಸುಕ್ಕಿ, ಕುಂಕುಮ ನುಂಗಿದ ಚಿಕ್ಕಡೆ ಚಕ್ಕೆ, ಕುಂಕುಮ ನುಂಗಿದ ಚಿಕ್ಕಡೆ ಚಕ್ಕೆ. ನೀರಂದೆ ಇರುದ ತಂದಿತು ಸುತ್ತ ಕೋಲ ಕೇಕೆ ಹಾಕಿತು, ಗಚ್ಚಿ ಕೋಲ ಕೇಕೆ ಹಾಕಿತು, ಗಚ್ಚಿ ಕೋಲ ಕೇಕೆ ಹಾಕಿತು.
ವಿನಂತಿ ಮಾಡಿದ್ದು, ದೊಡ್ಡ ನೀವು ಪೇಟೆಗೆ ಹೋಗಿ ಸ್ಟೈಲಿಗೆ ದೊಡ್ಡ ಪೆಪ್ಸಿ ಕೊಕೊಕೋಲಾ ಸರಿಯಾಗಿ ಕುಡಿಬೇಡ್ರಿ. ನಮ್ಮ ರೈತ ಬರ್ತಕ್ಕಂಥ ಎಳೀರನ್ನ, ನಮ್ಮ ರೈತ ಬರ್ತಕ್ಕಂಥ ಕಬ್ಬಿಲನ್ನ, ನಮ್ಮ ರೈತ ಹಿಡಿರ್ತಕ್ಕಂಥ ಹಾಲನ್ನ, ನಮ್ಮ ರೈತ ಬರ್ತಕ್ಕಂಥ ಹಣ್ಣು ಹಂಪಲನ್ನು ತಿನ್ರಿ. 4G ಕೊಡ್ಬೋದು, 5G ಕೊಡ್ಬೋದು, ಗಂಜಿ ಕೊಡೋ ಮಾತ್ರ ರೈತ ಅಂತಕ್ಕಂಥ ಕಲ್ಪನೆ ಎಲ್ಲರಿಗೂ ಬರಲೇಬೇಕು. ಬರ್ತಾ ಹೋದ್ರೆ ಖಂಡಿತ ಸಾಧ್ಯ ಆಗೋದಿಲ್ಲ. ನೀವು ಇಷ್ಟು ಮಂದಿ ಇದೇವಲ್ಲ, ಯಾರಾದ್ರೂ ರೈತರಾಗಬೇಕು ಅನ್ಕೊಂಡಿರಿ? ಸಾಧ್ಯನೇ ಇಲ್ಲ. ಯಾರೂ ರೈತರಾಗಲ್ಲ. ಯಾರೂ ರೈತರಾಗಲಿಲ್ಲ ಅಂದ್ರೆ ಮುಂದೆ ಹೆಂಗೆ ಅಂತ ಒಂದ್ಸರಿ ಯೋಚನೆ ಮಾಡ್ಬೇಕಾಗಿದೆ. ನಮ್ಮ ಶಿಕ್ಷಣ ಏನಾಗಿದೆ ಅಂತಂದ್ರೆ, ಹೆಂಗಾರ ಮಾಡಿ ಒಂದು 7 ತಾಸು ಕೆಲಸ ಮಾಡಿ ಜಗ್ ರೊಕ್ಕ ತಗೋಬೇಕು ಅಂತ, ಆರಾಮಾಗಿ ಕುತ್ಕೊಂಡು ಸಹಿ ಮಾಡಿ ಜಗ್ ರೊಕ್ಕ ತಗೋಬೇಕು ಅಂತ ನಮ್ಮ ಶಿಕ್ಷಣ ಕಲಿಸ್ತಿರೋದು. ಇಲ್ಲ, ಅದಕ್ಕೆ ಮುಂದೊಂದು ದಿವಸ ಬ್ರೇಕ್ ಬೀಳುತ್ತೆ. ಯಾರು ದುಡಿತಾರೆ ಅವರೇ ಊಟ ಮಾಡೋದು, ಇಲ್ಲ ಹೋದ್ರೆ ಊಟ ಸಿಗಲ್ಲ. ಈ ರೊಕ್ಕ ಬರ್ಬೋದು, ರೊಕ್ಕನ ಒಗ್ಗರಣೆ ಹಾಕೊಂಡು ತಿನ್ನಕ್ಕಂತೂ ಬರೋದೇ ಇಲ್ಲ. ಅಕ್ಕಿನ ಒಗ್ಗರಣೆ ಹಾಕ್ಬೇಕವಿನ ರೊಕ್ಕ ಒಗ್ಗರಣೆ ಹಾಕಕ್ ಬರೋದಿಲ್ಲ. ಅದಕ್ಕೆ ಒಂದ್ಸರಿ ಯೋಚನೆ ಮಾಡಿ. ಆ ತೆಂಡ್ಲುಕರ್ ಹೇಳ್ತಿದ್ದಾರೆ ಬೂಸ್ಟ್ ಇಸ್ ಮೈ ಸೀಕ್ರೆಟ್ ಎನರ್ಜಿ ಅಂತ. ಕುಡ್ದೆ ಎನರ್ಜಿ ಬರಲಿಲ್ಲ, ಜೇಬ್ ಮಾತ್ರ ಖಾಲಿ ಐತೆ ಬಂಧುಗಳೇ. ಐಶ್ವರ್ಯ ಬಂದು ಹೇಳ್ತಾಳೆ, ಪೇರ್ ಹಚ್ಕೊಂಡ್ರು ನಂಗೆ ಹಾಕಿರಿ ಅಂತ. ಬೇರೆಯವ್ರು ಹಚ್ಕೊಂಡ್ವಿ. ಐಶ್ವರ್ಯ ರೈ ನಾವು ಆಗ್ಲೇ ಇಲ್ಲ. ಐಶ್ವರ್ಯ ರೈಯಾಗಿ ಚಂದಳ ಅಂತಂದ್ರೆ ಅವ್ರ ಅಪ್ಪ ಅವರು ಚಂದ ಅದಾರ, ಅದಕ್ಕೆ ಚಂದಳ ಅಷ್ಟೇ. ಅದನ್ನ ಬಿಟ್ರೆ ಮತ್ತೇನಿಲ್ಲ. ಒಂದ್ಸರಿ ಯೋಚನೆ ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾನೆ. ಅರಿಶಿಣ ನಂಗಿದ ಯಾಕೆ ಈ ತರದ ಹಾಡುಗಳನ್ನು ನಾವು ಹಾಡಬೇಕು ಅಂತ